ನ್ಯೂಸ್ 42 ಕನ್ನಡ. ಒಂದು ನಾಳೆ ಬೆಂಗಳೂರಿನಿಂದ ಕಾಂಗ್ರೆಸ್ನವರು, ಅಖಿಲ ಭಾರತ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಮತಗಳನ್ನ ಕದ್ದಿದ್ದಾರೆ. 2.5 ವರ್ಷ ಆದ ಮೇಲೆ ಮತಗಳನ್ನು ಕದ್ದಿದ್ದಾರೆ ಅಂಥೇಳಿ ಒಂದು ಭಾರಿ ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ. ನನಗನ್ನಿಸ್ತದೆ ಅದರಿಂದ ಏನು ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು, ಅವರ ಪಕ್ಷದ ಮುಖಂಡರುಗಳು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ಚುನಾವಣೆಗಳು. ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಐತಿಹಾಸಿಕವಾದಂಥ ಸ್ಥಳ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಆದರ್ಶ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಚುನಾವಣೆಗೆ ನಿಂತು ಗೆದ್ದ ಪ್ರದೇಶ ಇದು. ನಾನು ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನೆನೆದು ಮಾತನಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರೇ, ನಿಮ್ಮ ಪ್ರತಿಭಟನೆಯನ್ನು ನಾನು ವಿರೋಧ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಯ ವ್ಯವಸ್ಥೆ ಇದು ಬದಲಾವಣೆ ಆಗಬೇಕು. ಈ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ದರೆ ನಾವು ಈ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತಿನ ಚುನಾವಣೆ ವ್ಯವಸ್ಥೆ ಇಡೀ ದೇಶದ ಬಗ್ಗೆ ಸಂಪೂರ್ಣ, ಇಡೀ ದೇಶಾದ್ಯಂತ ಅಕ್ರಮ ಮತಗಳ ಮಾರಾಟ, ದುಡ್ಡು ಹಂಚುವುದೇ ತತ್ವ ಸಿದ್ಧಾಂತ. ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ನಿಲ್ಲಬಹುದು. ಹಣ ಇಲ್ಲದವರು ಚುನಾವಣೆಗೆ ನಿಲ್ಲಂಗಿಲ್ಲ. ಇದು ಪ್ರಜಾಪ್ರಭುತ್ವ ಅನ್ಸ್ಗಳಲ್ಲ. ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿನೇ ಇಲ್ಲದಕ್ಕಂಥ ಕೋಟಿ ಕೋಟಿ ಜನ ಇದರ ಮಧ್ಯ ಭ್ರಷ್ಟರು, ದರೋಡೆಕೋರರು, ಕೊಲೆಪಾತಕರು, ರೌಡಿಗಳು, ಲೂಟಿಕೋರರು ಇಂಥವರು ಪಾರ್ಲಿಮೆಂಟ್ ಬರ್ತಾ ಇದ್ದಾರೆ, ಲೋಕಸಭೆ ರಾಜ್ಯಸಭೆಗೆ ಬರ್ತಾ ಇದ್ದಾರೆ, ಶಾಸನ ಸಭೆಗಳಿಗೆ ಬರ್ತಾ ಇದ್ದಾರೆ, ವಿಧಾನ ಪರಿಷತ್ಗೆ ಬರ್ತಾ ಇದ್ದಾರೆ. ನಾನು ತಮಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸುಮ್ಮನೆ ನಿಮಗೆ ಈಗಾಗಲೇ ಕಳಿಸಿದ್ರಿ. ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸರಾಸರಿ ನಿಮ್ಗೆ ಹೇಳ್ತೀನಿ ನಾನು, ಒಂದು ಕ್ಷೇತ್ರಕ್ಕೆ ಎಲ್ಲರೂ, ಯಾವುದೇ ಪಾರ್ಟಿಯವರಿರಲಿ, ಎಲ್ಲರೂ ನಿಂತಿರೋ ಸೇರಿ ಎಲ್ಲರ ಖರ್ಚು ಸರಾಸರಿ 25 ಕೋಟಿ. ನಾನು ಚನ್ನಪಟ್ಟಣದ ಮಾತಾಡಲ್ಲ, ಚನ್ನಪಟ್ಟಣ 100 ಕೋಟಿ, ಚನ್ನಪಟ್ಟಣ ಕಾಂಗ್ರೆಸ್ 100 ಕೋಟಿ, JDS 100 ಕೋಟಿ. ಅದು ನಾನು ಸರಾಸರಿ ಹೇಳ್ತಾ ಇದ್ದೀನಿ. ಈ ಸರಾಸರಿಯಲ್ಲಿ 25 ಕೋಟಿ ಅಂತ ಹೇಳಿದ್ರೆ 5225 ಕ್ಷೇತ್ರಗಳಿಗೆ
5,625 ಕೋಟಿ 5,625 ಕೋಟಿ ಖರ್ಚಾಗಿದೆ. ಇನ್ನೂ ಜಾಸ್ತಿ. ನಾ ಸುಮ್ಮನೆ ಸರಾಸರಿ. ಚುನಾವಣಾ ಆಯೋಗ ಇದೆಯಾ? ಆಯೋಗ ಸತ್ತಿದ್ಯಾ? ಆಯೋಗ ಬದುಕಿದ್ಯಾ? ಯಾರಿಗೋಸ್ಕರ ನಿಮ್ದು? ನಿಮ್ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಾಕ್ಬೇಕು. ನಿಮ್ ಚುನಾವಣಾ ಆಯೋಗ ಇದೇ ರೀತಿ ಆದ್ರೆ ಚುನಾವಣೆಗಳ ಮೇಲೆ ಜನ ದಂಗೆ ಹೇಳ್ತಾರೆ. ಮತದಾರರು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಮತದಾರರನ್ನ ವ್ಯಾಪಾರದಿಂದ ಮುಕ್ತಿ ಮಾಡಬೇಕು. ಬಹಳ ಅತ್ಯಂತ ಈ ಚುನಾವಣೆಗಳು ಬರೀ ಇದೊಂದೇ ಅಲ್ಲ, ಇಡೀ ದೇಶದ ಚುನಾವಣೆ. ಪಾರ್ಲಿಮೆಂಟು ಅದಾನಿ ಅಂಬಾನಿ ಕೈಲಿದೆ, ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ದೇಶದ ಮಾತಾಡಬೇಡ, ಕರ್ನಾಟಕದ ಮಾತಾಡಿ. ಆಮೇಲೆ ಒಬ್ಬ ಮುಖ್ಯಮಂತ್ರಿ ಸ್ವಲ್ಪ ಬಹುಮತ ಕಳ್ಕೊಂಡ, ಅವನಿಗೆ MLA ಓಟ್ ಬೇಕು. 100 ಕೋಟಿ ಒಬ್ಬ MLAಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಪಕ್ಷಾಂತರ ಆಯ್ತು. ಏನದೇನು ಪುಕ್ಸಟ್ಟೆ ಆಯ್ತಾ? ಒಬ್ಬೊಬ್ಬರಿಗೆ ಏನಾಯ್ತು? ಇದೆಲ್ಲ ನಡೆದ್ರೆ ಇದು ಚುನಾವಣೆನ? ಇದಕ್ಕೆ ಚುನಾವಣೆ ಅಂತಾರ? ಇದಕ್ಕೆ ಚುನಾವಣೆ ವ್ಯವಸ್ಥೆನ? ಇದು ಸರಿನಾ? ಇದು ನನ್ನ ಪ್ರಕಾರ ಮತದಾರರು ಹಣ ಮುಟ್ಟಬಾರ್ದು. ಚುನಾವಣೆಗೆ ನಿಂತವರು ಹಣ ಖರ್ಚು ಮಾಡಬಾರ್ದು, ಖಂಡಿತ ತಗೊಳ್ಬಾರ್ದು. ಜನರನ್ನೆಲ್ಲ ದುಡ್ಡು ಕೊಡೋರು ಅವ್ರೇನ್ ಮಾಡ್ತಾರೆ ಪಾಪ? ಮತದಾರರು ಏನ್ ಮಾಡ್ತಾರೆ? 5 ರೂಪಾಯಿ, ಏನಪ್ಪ 5 ರೂಪಾಯಿ ಬಂದ್ರೆ, 10 ರೂಪಾಯಿ ಬಂದ್ರೆ, 100 ರೂಪಾಯಿ ಬಂದ್ರೆ, 1000 ರೂಪಾಯಿ ಬಂದ್ರೆ, 5,000 ರೂಪಾಯಿ ಬಂದ್ರೆ ಅದೇನೋ ಅನುಕೂಲ ಅಂತ ಇದನ್ನ ಕಂಡು ನಾವು ಈ ಅಭ್ಯಾಸ ಮಾಡಿದೀವಲ್ಲ, ನಾವು ಸರಿಯೋಬೇಕು. ನಾವು ಯಾರು ಚುನಾವಣೆಗೆ ನಿಲ್ತೇವೆ, ಯಾರು ಪಕ್ಷ, ಅವ್ರು ಸರಿ ಹೋಗ್ಬೇಕು. ಅವರು ಪ್ರಾಮಾಣಿಕವಾಗಿದ್ದರೆ ಸರಿ ಹೋಗುತ್ತೆ. ಇದು ಬಹಳ ಪ್ರಮುಖವಾಗಿ ಪಕ್ಷಗಳು ಸರಿ ಹೋಗ್ಬೇಕು, ಅಭ್ಯರ್ಥಿಗಳು ಸರಿ ಹೋಗ್ಬೇಕು. ಈ ರೀತಿ ಹಂಚ್ತಕ್ಕಂಥವ್ರನ್ನ 6 ವರ್ಷ ಚುನಾವಣೆಗೆ ನಿಲ್ಲದ ರೀತಿಯಲ್ಲಿ ಮಾಡಲೇಬೇಕು. ಇವತ್ತು ಜನರಿಗೆ ನೀವು ಅನುಕೂಲ ಮಾಡಿ, ಜನರಿಗೆ ನೀವು ಎಲ್ಲ ರೀತಿ ನೆರವು ಮಾಡಿ. ಚುನಾವಣೆಯಲ್ಲಿ ನೀವು ಓಟನ್ನ ವ್ಯಾಪಾರೀಕರಣ ಮಾಡಿದ್ರೆ ಇದು ಸರಿ ಹೋಗೋದಿಲ್ಲ. ನಿಜ, ನಾನು ಹೇಳೋ ಮಾತು ಇವತ್ತು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು 5 ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಸೋತಿರೋದೇ ಜಾಸ್ತಿ. ಈಗ 20 ವರ್ಷ ಆಯ್ತು ನಾನು ಸೋತು. ಕಾರಣ ಏನು? ದುಡ್ಡು ಜಾತಿ. ಇದಿಲ್ಲದ್ರೆ ನಾನು ಗೆಲ್ತಿದ್ದೆ. ನಾನು ದುಡ್ಡು ಕೊಡಕ್ಕೂ ತಯಾರಾಗಿಲ್ಲ, ಜಾತಿ ಮಾಡೋಕ್ಕೂ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಇವತ್ತು ಇದು ರಾಹುಲ್ ಗಾಂಧಿ ಇದನ್ನು ಶುರು ಮಾಡಬೇಕು. ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗದೆ ಇದ್ರೆ ಮಹಾತ್ಮ ಗಾಂಧೀಜಿಯವರು ತಂದು ಕೊಟ್ಟಂತ ಸ್ವಾತಂತ್ರ್ಯ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ, ಪ್ರಜಾಪ್ರಭುತ್ವ ಹೋಗುತ್ತೆ. ಜನ ದಂಗೆ ಹೇಳುತ್ತೆ. ಚುನಾವಣೆ ಪ್ರಾಮಾಣಿಕವಾಗಿ ಆಗಬೇಕು. ಇದು ಸತ್ಯ. ಶಾಸನಸಭೆಗಳು, ಲೋಕಸಭೆಗಳು ಮತ್ತು ರಾಜ್ಯಸಭೆ, ವಿಧಾನ ಪರಿಷತ್ಗಳು ಇದು ಹಣವಂತರ ಕೂಟ ಆಗಬಾರ್ದು, ಹಣವಂತರ ಏಜೆಂಟ್ಗಳು ಬರಬಾರ್ದು. ಇದಕ್ಕಾಗಿ ರಾಮನಗರವನ್ನು ನಾನು ಆಯ್ಕೆ ಮಾಡಿಕೊಂಡು ಹನುಮಂತಯ್ಯನವರ ಆದರ್ಶ, ಅವರ ಕಾಲದಲ್ಲಿ ಹಣ ಖರ್ಚು ಮಾಡಿಲ್ಲ, ಯಾರು ಗೆದ್ದಿದ್ದಾರೆ. ಈ ದೃಷ್ಟಿಯಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ, ಮತದಾರರನ್ನ ತಪ್ಪು ದಾರಿಗೆ ಎಳಿಬೇಡಿ, ಮತದಾರರಿಗೆ ಹಣದ ಆಸೆಯನ್ನ ಒಟ್ಟಿಸಬೇಡಿ. ಚುನಾವಣೆ ಸಮಗ್ರವಾಗಿ ಬದಲಾವಣೆ ಆಗಬೇಕು. ಸೆಷನ್ ಅಂತ ಚುನಾವಣಾ ಆಯುಕ್ತ
ಬರಬೇಕು. ಬರೀ ಕರ್ನಾಟಕ ಒಂದೆಲ್ಲ ಇಡೀ ದೇಶ ಬದಲಾವಣೆ ಆಗಬೇಕು ಅಂತ ಹೇಳ್ತೀನಿ. ಇವತ್ತು ಯಾಕೆ ಮಾಡಿದೆ ಅಂದರೆ ನಾಳೆ ರಾಹುಲ್ ಗಾಂಧಿ ಮೆರವಣಿಗೆ ಇರೋದ್ರಿಂದ ನೀವು ಓಟು ಕಳ್ತನಕ್ಕಿಂತ ಹೆಚ್ಚಾಗಿ ಸಮಗ್ರ ಚುನಾವಣಾ ಕಾಯ್ದೆ ಬದಲಾವಣೆ ಮಾಡಿ ಮತದಾರರನ್ನ ಭ್ರಷ್ಟರು ಮಾಡಬೇಡಿ, ಮತದಾರರನ್ನ ದಾರಿ ತಪ್ಪಿಸಬೇಡಿ ಅಂತೇಳಿ ಕನ್ನಡ ವಾಟ ಪಕ್ಷ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದೆ. ನ್ಯೂಸ್ 42 ಕನ್ನಡ.